ಬೆಟ್ಟದಿಂದ ಬೆಟ್ಟದ ಮಾರಮ್ಮ, ಆ ಮಾರಮ್ಮ ಅಂತ ಆವಾಗ ಚಾಮುಂಡಿ ಅಂತ ಕರೀತಿರಲಿಲ್ಲ. ಚಾಮುಂಡಿ ವೇದಗಳಲ್ಲಿ ಅದು ಇದರಲ್ಲಿ ಬರುವಂಥ, ಅಂದರೆ ಪುರಾಣಗಳಲ್ಲಿ ಬರುವಂಥ ಒಂದು ದೇವತೆ ಅದು. ಆರ್ಯರ ಬ್ರಾಹ್ಮಣರ ದೇವತೆ ಅದು. ಅಂದರೆ ಬ್ರಾಹ್ಮಣರು ಆವಾಗ ಆ ದೇವತೆಯನ್ನು ಪೂಜೆ ಮಾಡ್ತಿದ್ರು ಅಂತ ಒಂದು ಇತಿಹಾಸ ಓದಿದ್ರೆ ಮಾರ್ಕಂಡೇಯ ಪುರಾಣದಲ್ಲಿ ಸಿಗ್ತದೆ. ಕೋಟೆ ಮಾರಮ್ಮ ಬಂದಾಗ ದಕ್ಷಿಣಕ್ಕಾದಂಗಿದೆ. ಆ ಒಂದು ಗುಡಿ ದಕ್ಷಿಣ ದಿಕ್ಕಿಗಿದೆ. ಈ ಕಡೆ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ರು ಮಾರಮ್ಮ. ಅಂದರೆ ಅಲ್ಲಿ ಕಲ್ಲು, ಬೆಟ್ಟದಲ್ಲಿದ್ದಂಥ ಕಲ್ಲನ್ನೇ ಅರಮನೆ ಪಕ್ಕದಲ್ಲಿ ಬಂದು ಪ್ರತಿಷ್ಠಾಪಿಸಿ ಅದು ಕೋಟೆ ಮಾರಮ್ಮ ಅಂತ ಹೆಸರಿಟ್ಟರು. ಆ ಕೋಟೆ ಮಾರಮ್ಮನ ಹೆಸರು ಇಟ್ಟವರು ಯಾರೋ ಕಾಣಿ ಗೊತ್ತಿಲ್ಲ ನನಗೆ ನಿಜವಾಗಿ ಅಂತಿದೆ. ಮಹಾರಾಜರಂತೂ ಇಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸ್ಥಳೀಯ ಜನರೇ ಅದನ್ನು ಕೋಟೆ ಮಾರಮ್ಮ ಅಂತ ಹೆಸರನ್ನು ಇಟ್ಟಿರ್ಬೋದು. ಕೋಟೆ ಸಮೀಪದಲ್ಲಿ ಇದ್ದಿದ್ದರಿಂದ ಆಡುಭಾಷೆಯಲ್ಲಿ ಹಂಗೆ ಬಂದ್ಬಿಟ್ಟಿದೆ. ಆಡುಭಾಷೆ. ಕೆಲವರು ಇನ್ನೂ ಹೇಳ್ತಾರೆ, ಕೋಟೆಯನ್ನು ಕಾಯುತ್ತಿದ್ದಂಥ ದೇವತೆಗೆ ಕೋಟೆ ಮಾರಮ್ಮ ಅಂತ ಹೇಳಿ ಬಂತು. ನಮ್ಮಲ್ಲಿ ಹಳ್ಳಿಗಳ ಕಡೆಯಲ್ಲಿ ಒಂದು ಹಳ್ಳಿಗಳ ಮಧ್ಯದಲ್ಲೇ ಹಳ್ಳಿಯ ಆಸುಪಾಸಿನಲ್ಲಿ ಮುಂಚೂಣಿಯಲ್ಲಿ ಒಬ್ಬೊಬ್ಬ ದೇವತೆ ಇರ್ತಿದ್ರು ಮಾರಮ್ಮ ಅಂತ. ಆ ಮಾರಮ್ಮರ ದೇವತೆಯ ಪೂಜಾರಿಗಳು ಯಾರಪ್ಪ ಅಂತ ಹೇಳಿದ್ರೆ ಅಸ್ಪೃಶ್ಯದ ವರ್ಗದವರೇ ಪೂಜಾರಿಗಳಾಗಿದ್ದರು. ಈ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇಡೀ ದೇಶದಾದ್ಯಂತ ಲಕ್ಷಾಂತರ ದೇವತೆಗಳನ್ನು ಪೂಜೆ ಮಾಡ್ತಾರಲ್ಲ, ಆ ದೇವತೆಗಳನ್ನು ಪೂಜೆ ಮಾಡುವಂಥವ್ರು ಅನಾರ್ಯರು, ಅಂದರೆ ಮೂಲ ನಿವಾಸಿಗಳು. ವೈದಿಕರು ಬ್ರಾಹ್ಮಣರು ಈ ಕ್ಷುದ್ರ ದೇವತೆಗಳನ್ನು ಪೂಜೆ ಮಾಡ್ತಾರಲಿಲ್ಲ. ಅವರು ಕ್ಷುದ್ರ ದೇವತೆಗಳಂತ ಕರೆದ್ರು ವೈದಿಕರು. ಈ ದೇಶದ ಮೂಲ ನಿವಾಸಿಗಳು ಅವರನ್ನು ಮಾರಮ್ಮನ ಮಣ್ಣದೇವರು ಅಂತ ಪೂಜೆ ಮಾಡ್ತಿದ್ರು ಅಷ್ಟೇ ಆ ಕಾಲದಲ್ಲಿ. ಹೀಗಾಗಿ ನಮ್ಮಲ್ಲಿ ಆದಿಶಕ್ತಿ ಇದೆ, ಕಾಳಮ್ಮ ಇದೆ. ಕಾಳಮ್ಮ ಅಂದರೆ ಕಾಳನ್ನು ಬೆಳೆಯುತ್ತಿದ್ದಂಥ ಒಂದು ದೇವತೆ. ಅಂದರೆ ಆ ಅಲೆದಾಟದಿಂದ ಸ್ಥಿರ ಜೀವನ ಬಂದಾಗ ಏನು ಮಳೆ ಆಯ್ತಲ್ಲ, ಮಳೆ ಆದ ಸ್ವಲ್ಪ ದಿನಕ್ಕೆ ಆ ಹುಲ್ಲು ಬೆಳೆಯಂತ ಶುರು ಮಾಡ್ತು. ಇವರು ಏನು ಪದಾರ್ಥ ಹಣ್ಣು ಹಂಪಲು ಏನು ತಿಂದಿದ್ರು, ಆ ತಿಂದಂಥ ಬೀಜವನ್ನು ಹೊರಗಡೆ ಎಸೆಯೋಕ್ಕೆ ಶುರುವಾಯಿತು. ಹೊರಗಡೆ ಎಸೆದ ಬೀಜ ಕಾಲಾನಂತರ ಸ್ವಲ್ಪ ಮಳೆ ಬಂದ ಸ್ವಲ್ಪ ಸಮಯದಲ್ಲಿ ಅದು ಬೇರಾಗಿ ಒಂದು ಸಣ್ಣ ಗಿಡವಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆ ಬಂತು. ಆವಾಗ ಕಾಳುಗಳನ್ನು ಬೆಳೆಯುವಂಥ ವ್ಯವಸ್ಥೆ ಆವಾಗ ಬಂತು. ಗೆಡ್ಡೆ ಗೆಣಸುಗಳನ್ನು ಬೆಳೆಯುವಂಥ ವ್ಯವಸ್ಥೆ ಬಂತು. ನಾವು ಉತ್ತಿ ಬಿತ್ತಿ ಮಾಡಿದಾಗ ಅಕ್ಕಿ, ರಾಗಿ, ಜೋಳ ಹೀಗೆಲ್ಲ ಬೆಳೆಯುವಂಥ ವ್ಯವಸ್ಥೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ಪ್ರಧಾನ ಕುಟುಂಬ ವ್ಯವಸ್ಥೆಯಿಂದೇ ಬಂದಿದ್ದು. ಗಂಡಸರು ಹೋಗ್ತಿದ್ರು, ಹಣ್ಣು ಗೆಡ್ಡೆ ಗೆಣಸು ಮತ್ತು ಬೇಟೆ ಆಡ್ಕೊಂಡು ಬರ್ತಿದ್ರು. ಆದರೆ ಬೆಳೆಯನ್ನೇ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದವಳು ನಮ್ಮ ಒಂದು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯ ಹೆಂಗಸು. ಆ ಹೆಂಗಸಿಗೆ ದೇವರು ಅಂತ ಹೇಳ್ತೀವಿ. ನಮ್ಮಲ್ಲಿ ಇದಿರ್ಬೋದು, ಯಾವುದಪ್ಪ ಅಂತ ಹೇಳಿದ್ರೆ ದೇವರುಗಳಿಗೆ ಪ್ರಶ್ನೆ ಮಾಡ್ತಾರೆ. ನಮ್ಮಲ್ಲಿ ಮನೆದೇವರಂತೆ, ಮನೆದೇವರು ನಮ್ಮನ್ನು ಕಾಪಾಡ್ತಾರಂತೆ. ಮನೆದೇವರು ಅಂದರೆ ಯಾವುದು? ಮನೆ ದೇವರು. ಆ ಮನೆಯ ದೇವರು, ಕುಟುಂಬ ವ್ಯವಸ್ಥೆಯಿಂದ ಒಳಗಿಂದ ಬಂದಂಥ ದೇವರಿಗೆ ಮನೆದೇವರು ಅಂತ. ಆ ದೇವರಿಗೆ ಬೇರೆ ಬೇರೆ ಹೆಸರು ಕಟ್ಕೊಂಡು ಇಡೀ ಬಂದಿದೆ. ಅದೇ ರೀತಿ ಮಾರಮ್ಮ ಹೊಸಪುರಮಿನ 9ನೇ ಕ್ರಾಸ್ನಲ್ಲಿ ಮಾರಮ್ಮನ ಗುಡಿ ಇದೆ, ಈಗಲೂ ಇದೆ. ಮೇಲ್ಗಡೆ ಒಂದು ಗುಡಿ ಇತ್ತು ಮಾಡ್ಲ್ ಹೌಸ್ನಲ್ಲಿ, ಅದನ್ನು ಮಾರಮ್ಮನ ತಂಗಿ ಅಂತ ಪೂಜೆ ಮಾಡ್ತಿದ್ರು ಅವ್ರನ್ನ. ಇವರು ಮಾರಮ್ಮನಿಗೆ ಸಿಡಿಯನ್ನು ಅರ್ಪಣೆ ಮಾಡ್ತಿದ್ರು. ಸಿಡಿಯನ್ನು ಅರ್ಪಣೆ ಮಾಡೋದು ಹೆಂಗೆ? ಸಿಡಿ ಅಂದರೆ ಏನು? ಅದು ಬಹಳ ಮುಖ್ಯ, ಇಂಪಾರ್ಟೆಂಟಾಗಿ ನಾವು ಪಟಾಕಿ ಹೊಡೆದು ಬೆಂಕಿ ಹಚ್ಚಿ ಇದಕ್ಕೆ ಸಿಡಿ ಹಬ್ಬ ಅಂತ ಮಾಡ್ತಿದ್ರು ಅವಾಗ. ನಾನು ಕಂಡಂಗೆ ಸಿಡಿ ಹಬ್ಬ ಅಂತ ಹೇಳಿದ್ರೆ ಮೇಲ್ಗಡೆ ಒಂದು ರ್ಯಾಟೆ ಇತ್ತು. ರ್ಯಾಟೆ ದೊಡ್ಡ ಒಂದು ಕಂಬ ನೆಟ್ಬಿಟ್ಟು ಅದ್ರ ರ್ಯಾಟೆ. ಆ ರ್ಯಾಟೆಗೆ ಇಬ್ಬರು ಮೂವರು ಮನುಷ್ಯರನ್ನ ಕೈಗಳನ್ನ ಕಟ್ಟಿ ಸುತ್ತ ಗಿರ್ಕಿ ಹೊಡಿಸ್ತಿದ್ರು. ಅವ್ನು ಸಾಯೋವರೆಗೂ ಅಷ್ಟೇ. ಅವನು
ಅದು ಬಲಿ, ಅದು ಸಿಡಿ ಹಬ್ಬ ಅಂತ ಮಾಡ್ತಿದ್ರು. ಅದು ಹೋಗಿ ನಂತರ ಪಟಾಕಿನ ಹಚ್ಚೋಕ್ಕೆ ಶುರು ಮಾಡಿದ್ರು. ನಮ್ಮ ಏನು ಚಕ್ರಕೇರಿ ಇದೆಯಲ್ಲ, ಚಕ್ರಕೇರಿ ಕುಳಗಳು ಪಟಾಕಿ ಹಚ್ಚೋಕ್ಕೆ ಶುರು ಮಾಡಿದ್ರು ಅವರು. ಮದ್ದುಗುಂಡು ಆವಾಗ ಮದ್ದುಗುಂಡು ಸಿಡ್ಸೋಕ್ಕೆ ಶುರು ಮಾಡಿದ್ರು. ಅದಕ್ಕೂ ಮೊದಲೇ ನರಬಲಿ ಇತ್ತು. ಮದ್ದುಗುಂಡು ತದನಂತರ ಮದ್ದುಗುಂಡು ನಮ್ಮ ಸಿಡಿಸೋ ಶುರು ಆದ ನಂತರ ಅಲ್ಲಿ ಬಲಿಯನ್ನು ಕೊಡ್ತಿದ್ರು. ಯಾವುದ ಕೋಣವನ್ನು ಬಲಿ ಕೊಡ್ತಿದ್ರು. ದೇವಸ್ಥಾನದ ಮುಂದೆ ಕೋಣವನ್ನು ಬಲಿ ಕೊಡ್ತಿದ್ರು. ಅದೇ ರೀತಿ ಕುರಿಯನ್ನು ಸಹ ಬಲಿ ಕೊಡಿಸೋ, ಕೋಣ ಹೋಗಿ ಕುರಿ ಬರೋಕ್ಕೆ ಶುರು ಆಯಿತು. ಈಗ ಇದೇ ರೀತಿ ನೋಡಿ, ನಮ್ಮ ಜೀವನ ಆದಿಕಾಲದ ಜೀವನ ಬರೀ ಬೇಟೆಯಾಡಿ ಮಾಂಸವನ್ನು ತಿಂದು ಬದುಕುವಂಥ ಜೀವನ ಅದು. ಆರ್ಯರಾದರೂ ಅಷ್ಟೇ, ಭಾರತದ ಮೂಲ ನಿವಾಸಿಗಳು ಆದರೂ ಅಷ್ಟೇ, ದ್ರಾವಿಡರು ಅವರು ಎಲ್ರಿಗೂ ಬೇಟೆಯ ಜೀವನದಿಂದ ಅವರು ಸ್ಥಿರ ಜೀವನಕ್ಕೆ ಬಂದಿದ್ದು. ಹಾಗಾಗಿ ನಮ್ಮಲ್ಲಿ ಸಿಡಿ ಹಬ್ಬ ಆಚರಣೆ ಆಗ್ತದೆ. ಅప్పుడు ರಾಟೆಯಲ್ಲಿ ಕಟ್ಟಿ ಆಡಿಸಿದಂಥ ಮತ್ತು ಇದು ಆ ಕುಲದವರು ಸಿಡಿ ಹಬ್ಬ ಏನು ಮಾರಮ್ಮನ ಕುಲ ಇದೆ ಚಕ್ರಕೇರಿಯಲ್ಲಿ, ಇಲ್ಲಿ ಏನು ಹಬ್ಬ ಅಂತಿದ್ದು, ಇದು ಚುಚ್ಚುತ್ತಾರಲ್ಲ, ಬಾಯಿ ಬೀಗ ಆಗ್ತಿದ್ರು. ಯಾರಿಗೆ ಹೇಳಿ? ಆ ಕುಟುಂಬದ ಹೆಂಗಸಿಗೆ. ಆ ಕುಟುಂಬದ ಹೆಂಗಸು ಏನಪ್ಪ ಅಂದರೆ ಇಡೀ ದಿನ ಉಪವಾಸ ಇರಬೇಕು. ಮೆರವಣಿಗೆ ಸಮಯದಲ್ಲಿ ಆಕೆಗೆ ಬಾಯಿ ಬೀಗ ಹಾಕಿ, ಒಂದು ತಂತಿ ಇದೆ, ತಂತಿಯನ್ನು ಚುಚ್ಚಿ ಈ ಕಡೆ ಒಂದು ಬಾಯಿ ಬೀಗ ಹಾಕ್ತಿದ್ರು. ಒಳಗಡೆ ಹೋಗ್ತಿತ್ತು. ಇಲ್ಲಿಂದ ಪ್ರಾರಂಭವಾಗಿ ಈ ಕಡೆ ಬರ್ತಿತ್ತು. ಅದು ರಕ್ತ ಬರ್ತಿದ್ರೆ ಅದಕ್ಕೆ ಕುಂಕುಮ ಅಥವಾ ವಿಭೂತಿಯನ್ನು ಹಚ್ಚಿ ಅದನ್ನು ಬರ್ತಿದ್ದಂಗೆ ತಡೀತಿದ್ರು. ಅವಾಗ ಬಾಯಿ ಬೀಗ ಹಾಕದಂಥ ಹೆಂಗಸು ತಲೆ ಮೇಲೆ ಒಂದು ಮಡಕೆಯಲ್ಲಿ ಮಡೆಗಡಿಗೆ ಅಂತ ಕರಿತಿದ್ರು. ಒಂಬಾಳೆ ತುಂಬಿದ ಮಡೆಗಡಿಗೆ. ಕೆಲವರೆಲ್ಲ ಆಹಾರ ಬೇಯಿಸಿ ಅದರಲ್ಲಿ ಹೊತ್ಕೊಂಡ್ಬರ್ತಿದ್ದದು. ಹೌದು. ಅದು ಊರ ಸುತ್ತ ಅದನ್ನು ಮೆರವಣಿಗೆ ಮಾಡ್ತಿದ್ರು. ತಂಬಿಟ್ಟು ಮಾಡ್ತಿದ್ರು. ಅದ್ರ ಜೊತೆ ಒಂಬಾಳೆ ಜೊತೆಗೆ ತಂಬಿಟ್ಟು, ತಂಪು ಅಂತ ಹೇಳ್ತಾರೆ. ಅದು ತಂಬಿಟ್ಟು ಅಂತ ಹೇಳಿದ್ರೆ ಅಕ್ಕಿ ಮತ್ತು ಬೆಲ್ಲದಲ್ಲಿ ಮಾಡಿದಂಥ ಒಂದು ಸಿಹಿ ಪದಾರ್ಥ ಅದು. ಅದನ್ನು ಇಟ್ಟು ಅದು ಅಲಂಕಾರ ಮಾಡಿ ಕಡಲೆನ ಚಿತ್ರಿಸಿ ಅದನ್ನು ಅಲಂಕಾರ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ದೀಪವನ್ನು ಇಟ್ಟು ಆ ತಟ್ಟೆಯಲ್ಲಿ ಹೊತ್ಕೊಂಡು ಮೆರವಣಿಗೆ ಮಾಡ್ತಿದ್ವು. ಆ ತಂಬಿಟ್ಟಿಗೆ ಗಣಗಲೆ ಹೂವು ಅಂತ ಸಿಕ್ಸ್ತಿದ್ರು. ಗಣಗಲೆ ಹೂವು ಹೇಗಿದೆ ಗೊತ್ತಾ ನಿಮಗೆ? ಗಣಗಲೆ ಹೂವು ಇನ್ನೂ ಇದೆ ಅಲ್ಲಿ ಕಾಳಂಗುಡಿ ಪಕ್ಕದಲ್ಲಿ. ಅಲ್ಲಿ ನಾವು ಸಹ ಅಲ್ಲೇ ಕಿತ್ಕೊಂಡು ಹೋಗ್ತಿದ್ವಿ. ಆ ಕಾಲದ ಮರ ಅದು. ಎಷ್ಟು ನಾನು ಇವಾಗಲೂ ಅಲ್ಲೇ ಹೋಗೋದು. ನಾವು ಒಂದು 50 ವರ್ಷಗಳ ಹಿಂದೆ, 50 ವರ್ಷ, ನನಗೀಗ 66 ವರ್ಷ, 50-60 ವರ್ಷಗಳ ಹಿಂದಿನಿಂದೂ ಆ ಮರ ಇದೆ ಅಲ್ಲಿ. ಗಣಗಲೆ ಹೂವನ್ನ ಸಿಕ್ಸಿ ಅಲಂಕಾರ ಮಾಡಿ ಅದಕ್ಕೆ ತಂಬಿಟ್ಟಿಗೆ ಕಡಲೆಯನ್ನು ಚಿತ್ರಣ ಮಾಡಿ ಕುಂಕುಮವನ್ನು ಬೆಳೆದು ಅರಶಿನ ಕುಂಕುಮ ಹಚ್ಚಿ ಅದನ್ನು ತಂಪನ್ನು ಮಾಡ್ತಿದ್ರು. ಅದೇ ರೀತಿ ಮಡೆಗಡಿಗೆಗೂ ಅದೇ ರೀತಿ ಮಾಡ್ತಿದ್ರು. ಮಡೆಗಡಿಗೆಗೂ ವಿಭೂತಿ ಬೆಳೆದು ಕುಂಕುಮ ಹಚ್ಚಿ ಅದು ಸುತ್ತ ಬಾಯಿ ಇರ್ತದಲ್ಲ ಅದಕ್ಕೆ ಇದು ಮಾಡ್ತಿದ್ರು. ಈ ಒಂದು ವಿಶಿಷ್ಟವಾದ ಒಂದು ಹಬ್ಬ ಅದೇ ಅವರ ಆಚರಣೆ. ನಮ್ಮಲ್ಲಿ ದ್ರಾವಿಡರು ಆರ್ಯೇತರರು ಆಚರಣೆ ಮಾಡ್ತಿದ್ದಂಥ ಒಂದು ಪದ್ಧತಿ ಭಾರತದಲ್ಲಿ ಬೆಳೆದು ಬಂತು. ಅದು ಇನ್ನೂ ಸಹ ಅಲ್ಲಲ್ಲಿ ಹಳ್ಳಿಗಳ ಕಡೆಯಲ್ಲಿ ಇದೆ. ನಮ್ಮಲ್ಲಿ ಎಲ್ಲ ಪೂಜೆಗಳನ್ನು ದಲಿತರೇ ಮಾಡುವಂಥದ್ದು, ಬೇರೆ ಯಾರನ್ನೂ ಕರೆಸ್ತಿರಲಿಲ್ಲ ಆವಾಗ. ಇವಾಗ ಸತ್ಯನಾರಾಯಣ ಪೂಜೆ ಅಂತ ಇಟ್ಬಿಟ್ಟು ದೇವಸ್ಥಾನ ಕಟ್ಟಿ ಸತ್ಯನಾರಾಯಣ ಪೂಜೆ ಮತ್ತು ಗಣಪತಿ ಹೋಮ ಹಿಂಗೆಲ್ಲ ಮಾಡಿಸ್ತಾರೆ ಇವಾಗ. ಆವಾಗ ಆ ರೀತಿ ಇರಲೇ ಇಲ್ಲ. ಆಯಾ ದೇವಸ್ಥಾನದಲ್ಲಿ ಯಾವುದು ಹೊಸ ದೇವಾಲಯಕ್ಕೆ ಸುಣ್ಣ ಬಣ್ಣ ಹೊಡೆದಾಗ, ಹಬ್ಬ ಮಾಡೋಂಥ ಸಂದರ್ಭ ಬಂದಾಗ ಅವರೇ ಎಲ್ಲವನ್ನೂ ಸುಣ್ಣ ಹೊಡೆಯೋರು ಅಷ್ಟೇ, ದೇವಸ್ಥಾನ ತೊಳೆಯೋರು ಅವರೇ. ದೇವಸ್ಥಾನ ಅದು ಹೆಂಗೆ ಹೀಗೆ
ಜಗಲಿ ಇತ್ತಲ್ಲ, ಆ ರೀತಿ ಜಗಲಿ ಇರಲಿಲ್ಲ ಅವಾಗ. ಸಗಣಿ ನೆಲ, ಸಗಣಿಯಿಂದ ಪೂರ್ತಿ ತಾರಿಸ್ತಿದ್ರು ಆವಾಗ. ಮನೆಗಳು ಅಷ್ಟೇ ಸಗಣಿಯೇ ಪ್ರಧಾನ ಆವಾಗ. ಎಲ್ಲ ಹಬ್ಬಕ್ಕೂ ಅದು ಪ್ರಧಾನವಾಗಿ ಬಳಕೆ ಆಗ್ತಿತ್ತದು. ಹೀಗಾಗಿ ಅಶೋಕ ಬ್ರಹ್ಮಣ್ಯ ಬಂಡಿ ಮಕ್ಕಳಮ್ಮ ಅಂತ ಈಗ ಇದನ್ನ ಹೇಳಿದೆ, ಅದು ಸಿಡಿ ಹಬ್ಬದ ಹೇಳಿದೆ. ಸಿಡಿ ಹಬ್ಬದ ನಂತರ ಬಂಡಿ ಮಕ್ಕಳಮ್ಮ ಬಂಡಿಯಲ್ಲಿ ಹೊತ್ಕೊಂಡು ಹೋಗ್ತಿದ್ದಂಥ ದೇವತೆಗೆ ಬಂಡಿ ಮಕ್ಕಳಮ್ಮ ಅಂತ ಕರೀತಾರೆ. ಕೆಲವರು ಹೇಳ್ತಾರೆ ಮೈಸೂರು ಸಂಸ್ಥಾನಕ್ಕೆ ಬೇರೆ ಕಡೆಯಿಂದ ದಾಳಿಗಳಾದಾಗ ಆ ದಾಳಿಯನ್ನು ಯುದ್ಧ ದೇವತೆಯಾಗಿ ಇವಳು ಸಹ ಹೋಗ್ತಿದ್ರು, ಬಂಡಿ ಹೊಡ್ಕೊಂಡು ಯುದ್ಧಕ್ಕೆ ಹೋಗ್ತಿದ್ರು ಅಂತ ಕೆಲವರು ಹೇಳ್ತಾರೆ. ಬಂಡಿಯನ್ನು ಹುಡ್ಕೊಂಡು ಹೋಗಿ ಯುದ್ಧ ಮಾಡ್ತಿರೋಕ್ಕೆ ಬಂಡಿ ಮಕ್ಕಳಮ್ಮ ಅಂತ ಹೆಸರು. ಅದು ಇಂಪಾರ್ಟೆಂಟ್. ಅದು ನಮ್ಮ ಎಲ್ಲ ದೇವತೆಗಳ ಪೂಜೆಯೂ ಸಹ ನರಬರಿ ಇಲ್ದೇ ಯಾವ ದೇವತೆ ಪೂಜೆಯೂ ಸಹ ನಡೆಯಲ್ಲ. ವೈದಿಕರಲ್ಲೂ ಅಷ್ಟೇ. ನಾವು ದಸರಾ ಸಮಯದಲ್ಲಿ ಕುರಿ ಕೋಳಿಗಳನ್ನು ಬಲಿ ಕೊಡ್ತೀವಿ ನಾವು. ಅವರು ಬೂದುಗುಂಬಳನ್ನು ಬಲಿ ಕೊಡ್ತಾರೆ, ಹೊಡಿತಾರೆ ಮನೆ ಮುಂದೆ, ದೇವಾಲಯದ ಮುಂದೆ, ಮತ್ತು ಈ ಏನು ವಾಹನಗಳನ್ನು ಪೂಜೆ ಮಾಡ್ತೀವಿ ಅದ್ರ ಮುಂದೆ ಬೂದುಗುಂಬಳಕಾಯನ್ನು ಹೊಡಿತಾರೆ. ಆ ಬೂದುಗುಂಬಳಕಾಯನ್ನು ಒಂದು ಸ್ವಲ್ಪ ಒಂದು ಪೀಸ್ನ ಕಟ್ ಮಾಡಿ ಪೀಸ್ ತೆಗೆದು ಅದರೊಳಗೆ ಕುಂಕುಮವನ್ನು ತುಂಬ್ತಾರೆ. ಕುಂಕುಮವನ್ನು ತುಂಬಿ ಮತ್ತೆ ಅದನ್ನು ಮುಚ್ಚಿ ಅದನ್ನು ಹೊಡಿತಾರೆ. ಯಾಕೆ ಕುಂಕುಮವನ್ನು ತುಂಬ್ತಾರೆ ಅಂತ ಪ್ರಶ್ನೆ ಮಾಡಿಲ್ಲ ನೀವು. ಪ್ರಶ್ನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ನರಬಲಿಯ ಸಂಕೇತ ಅದು. ಕುಂಕುಮ ಕೆಂಪಗಿದೆ, ರಕ್ತ ಕೆಂಪಾಗಿದೆ, ಕುಂಕುಮವನ್ನು ಕೆಂಪಗಿದೆ. ಬಲಿಯನ್ನು ಬಿಟ್ಬಿಟ್ರು ಅವರು. ಆ ಆಚರಣೆಯನ್ನು ಇನ್ನೂ ಸಹ ಮುಂದುವರಿಸ್ತಿದ್ದಾರೆ ಬೂದುಗುಂಬಳಕಾಯಿ ಮುಖಾಂತರ. ಇನ್ನೂ ಒಂದು ವಿಷಯದಲ್ಲಿ ಅಂದರೆ ಆ ಒಂದು ಏನು ಬೂದುಗುಂಬಳಕಾಯಿ ಹೊಡಿತಾರೆ, ಆ ಬೂದುಗುಂಬಳಕಾಯಿ ಹೊಡೆದು ಪೂಜೆ ಮಾಡುವಂಥ ಸಂಸ್ಕೃತಿ ಬಂದಿದ್ದು ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಏನು ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದಿತ್ತೋ, ಅವನತಿ ಹೊಂದಿದಾಗ ಪುಷ್ಯಮಿತ್ರ ಶುಂಗ ಅಧಿಕಾರಕ್ಕೆ ಬರ್ತಾನೆ. ಪುಷ್ಯಮಿತ್ರ ಶುಂಗ ಯಾರು ಅಂತ ಹೇಳಿದ್ರೆ ಬೃಹದರ್ಥ ಮೌರ್ಯನ ಆಸ್ಥಾನದಲ್ಲಿ ಒಬ್ಬ ಸೇನಾಧಿಕಾರಿಯಾಗಿದ್ದವನು. ಅವನು ಬ್ರಾಹ್ಮಣನಾಗಿದ್ದವನು. ಮೌರ್ಯ ಸಂಸ್ಕೃತಿ ಹೋಗಿ ಆರ್ಯ ಸಂಸ್ಕೃತಿ ಪ್ರಾರಂಭವಾಗೋದು ಪುಷ್ಯಮಿತ್ರ ಶುಂಗನ ಕಾಲದಿಂದ. ಶುಂಗ ಡೈನೆಸ್ಟಿಯನ್ನು ಜಾರಿಗೆ ತರ್ತಾರೆ ಅವನು. ತದನಂತರ ಅವನು ಎಷ್ಟು ಈ ಬೌದ್ಧರ ಮೇಲೆ ಇನ್ನಿಲ್ಲದಂಥ ಒಂದು ದ್ವೇಷವನ್ನು ಆತ ಕಾರ್ತಿದ್ದವನು. ಯಾವಾಗ ತನ್ನ ಅಧಿಕಾರದ ಕೈಗೆ ಬಂತು ಆವಾಗ ಬೌದ್ಧರೆಲ್ಲರನ್ನು ಕೊಲೆ ಮಾಡೋಕ್ಕೆ ಶುರು ಮಾಡಿದವನು. ಒಬ್ಬ ಬೌದ್ಧ ಭಿಕ್ಷುವಿನ ತಲೆ ತಂದು ಕೊಟ್ಟ ಅಂತ ಹೇಳಿದ್ರೆ 100 ವರಹ ಚಿನ್ನದ ನಾಣ್ಯವನ್ನು ಅವರಿಗೆ ಅರ್ಪಣೆ ಕೊಡ್ತಿದ್ದ ಅವನು ರಾಜ. ಚಿನ್ನದ ಆಸೆಗಾಗಿ ಆ ಬ್ರಾಹ್ಮಣರು ಮತ್ತು ಏನು ನಮ್ಮಲ್ಲೇ ಹಿಂದುಳಿದ ವರ್ಗದವರಿದ್ದಾರೆ ಅವರು ನಮ್ಮ ದಲಿತರ ಮೇಲೆ, ಬೌದ್ಧ ಭಿಕ್ಷುಗಳ ಮೇಲೆ ಯುದ್ಧ ಮಾಡಿ, ಅಂದರೆ ಜಗಳಕ್ಕೆ ಹೋಗಿ ಅವ್ರನ್ನ ಕಟ್ ಮಾಡಿ ಆ ತಲೆಯನ್ನು ತಗೊಂಡೋಗಿ ಕೊಡ್ತಿದ್ರು. ಸಾವಿರಾರು ತಲೆಗಳು ಅವನ ಆಸ್ಥಾನದಲ್ಲಿ ಆವಾಗ ಬೀಳ್ತಿದ್ವು ಅವಾಗ. ಅದು ಏಕೆ ಕುಂಬಳಕಾಯಿ ಹೊಡೆಯುತ್ತೆ ಅಂದರೆ ಬೌದ್ಧ ಭಿಕ್ಷುವಿನ ತಲೆ. ಎಲ್ಲ ವೈದಿಕರ ಆಚರಣೆ ಅದು ಮೂಲ ನಿವಾಸಿಗಳ ವಿರುದ್ಧವೇ ನಡೀತಾ ಇರೋದು ಆಚರಣೆ ಅದು. ಹೆಣ್ಣು ದೇವತೆಗಳ ಹೆಚ್ಚು ಪೂಜೆಗೆ ಒಳಗಾಗ್ತಿದ್ದಂಥ ಒಂದು ಸಂದರ್ಭ. ಗಂಡು ದೇವತೆಗಳಿಗೆ ಹೆಚ್ಚಿನ ಮಾನ್ಯತೆ ಇಲ್ಲ. ಗಂಡು ದೇವತೆ ಅಂತ ಹೇಳಿದ್ರೆ ಎಲ್ಲಿ ಚುಂಚನಗಿರಿ ಅಥವಾ ಚುಂಚನಕಟ್ಟೆ, ಚುಂಚನಗಿರಿ ಒಕ್ಕಲು ಅಂತ ಇದೆ. ನಾನು ಚುಂಚನಗಿರಿ ಒಕ್ಕಲೆ, ಸ್ವಲ್ಪ ಇದೆ. ಒಂದೊಂದೇ ತಗೊಂಬ ಅಂತ ನಾನು ಬರ್ತಾಯಿದ್ದೆ. ಚುಂಚನಗಿರಿ, ಭೈರವೇಶ್ವರ, ಮಹದೇಶ್ವರ, ಸಿದ್ದಪ್ಪಾಜಿ, ಇಷ್ಟು 3 ದೇವತೆಗಳು ಅಶೋಕನಲ್ಲಿ ಗಂಡು ದೇವತೆಗಳು ಪೂಜೆಗೊಳ್ತಿದ್ವು ಆವಾಗ. ನಂಜುಂಡೇಶ್ವರ ತದನಂತರ ಬಂದಿದ್ದದು. ಮೂಲದಲ್ಲಿ ಇದ್ದಂಥದ್ದೇ 3. ಈ 3 ದೇವತೆಗಳ ಪೂಜೆ ನಡೀತಿತ್ತು. ಇದು
ಕಾಲಭೈರವೇಶ್ವರ. ಕಾಲಭೈರವೇಶ್ವರ. ಮೇಲ್ಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿ, ಮತ್ತು ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರ, ಸಿದ್ದಪ್ಪಾಜಿ ಒಕ್ಕಲು, ಚಿಕ್ಕಲೂರು ಸಿದ್ದಪ್ಪಾಜಿ. ಅದು ಇಷ್ಟು ಗಂಡು ದೇವತೆಗಳ ಪೂಜೆನೂ ಸಹ ನಡೀತಿತ್ತು ಆವಾಗ. ಈ ಗಂಡು ದೇವತೆಗಳು ಹೆಣ್ಣು ದೇವತೆಗಳ ಮೇಲೆ ಯಾವುದೇ ಯುದ್ಧವನ್ನು ಮಾಡ್ತಿರಲಿಲ್ಲ, ಅವರಿಗೆ ತೊಂದರೆಯೂ ಸಹ ಕೊಡ್ತಿರಲಿಲ್ಲ. ಯಾವ ಗಂಡು ದೇವತೆ ಮಹದೇಶ್ವರನಾಗಲಿ, ಚುಂಚನಗಿರಿ ಕಾಲಭೈರವನಾಗಲಿ, ಅಥವಾ ಚೆಲುವನಾರಾಯಣ ಸ್ವಾಮಿ ಆಗಲಿ, ಅಥವಾ ಇನ್ನೊಂದು ಬೇರೆ ಸಿದ್ದಪ್ಪಾಜಿ ಆಗಲಿ ತೊಂದರೆಯನ್ನು ಕೊಡ್ತಿದ್ದೀನಿಲ್ಲ. ಹೀಗೆ ಹಬ್ಬಗಳು ಅಶೋಕಪುರಂನಲ್ಲಿ ನಡೆಯುತ್ತಿದ್ದಂಥ ಹಬ್ಬಗಳು, ಅವರ ಕುಲಗಳಿಗೆ ಸಂಬಂಧಪಟ್ಟಂಥ ಹಬ್ಬಗಳು ನಡೀತಿದ್ವು. ದೊಡ್ಡಮ್ಮ ತಾಯಿ ಒಂದು ಬಿಟ್ಬಿಟ್ಟೆ ನಾನು. 8ನೇ ಕ್ರಾಸಲ್ಲಿ ದೊಡ್ಡಮ್ಮ ತಾಯಿ ಅಂತ ಒಂದು ದೇವಾಲಯ ಇದೆ. ಅದು ಸಹ ಈ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯಿಂದ ಅಂತ ಬಂದಂಥ ದೇವರು. ಅವರಲ್ಲಿಂದ ಒಂದು ವಿಶಿಷ್ಟವಾದ ಒಂದು ಆಚರಣೆ ಇದೆ. ಅವರ ಹೆಣ್ಮಕ್ಳು ಮದುವೆ ಆದರೆ ಅವ್ರದ್ದು ತಾಳಿ ಕಟ್ಟೋಕ್ಕಿಲ್ಲ. ಅವರು ತಾಳಿಯೇ ಇಲ್ಲದ ಒಂದು ಸಂಸ್ಕೃತಿ ದೊಡ್ಡಮ್ಮ ತಾಯಿ ದೇವಾಲಯದಲ್ಲಿ ಇದೆ. ಈಗಲೂ ಇದೆ ಅಲ್ವಾ? ಈಗಿಲ್ಲ, ಈಗ ಕಟ್ಟಕ್ಕೆ ಶುರು ಮಾಡಿದ್ರು. ಆವಾಗ ತಾಳಿ ಕಟ್ಕೊಂಡಿಲ್ಲ. ಆವಾಗ ನಾವು ಹೇಳ್ದಂಗೆ ಇತ್ತೀಚೆಗೆ ಅಂತ ಹೇಳಿದ್ರೆ 70ರ ದಶಕದ ನಂತರ ಅದು ತಾಳಿ ಕಟ್ಟಕ್ಕೆ ಶುರು ಮಾಡಿದ್ದು ಅದು ಅವರು. ಗಂಡ ಹೆಂಡ್ತಿರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ಒಂದು ರೀತಿ ಪರಸ್ಪರ ಒಪ್ಪಂದ ಮುಖಾಂತರ ನೀನು ಮದುವೆ ಆಗ್ತೀಯ ಅಂತ ಹೇಳಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಿರಿಯರೆಲ್ಲ ಸೇರಿ ಆ ದೊಡ್ಡಮ್ಮ ತಾಯಿ ದೇವರದಲ್ಲಿ ಕೂರಿಸಿ ಅವರಿಗೆ ಒಂದು ಶಾಸ್ತ್ರ, ಇದು ಬೆಳ್ಳಿಯನ್ನು ಕೊಟ್ಟು, ಶಾಸ್ತ್ರ ಅಂತ ಹೇಳ್ತೀವಿ, ಬೆಳ್ಳಿಯನ್ನು ಕೊಟ್ಬಿಟ್ಟು ಅಂತ ಅದು ಒಪ್ಪಂದ. ಅದು ಗಂಡ ಹೆಂಡ್ತಿರು ಆದಂಗೆ ಆ ಕಾಲದಲ್ಲಿ. ಗಂಡ ಹೆಂಡ್ತಿರಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಒಂದು ಚಾಪ್ಟರ್ ಇದೆ, ಅದು ನಿಮ್ಗೆ ಹೇಳ್ತೀನಿ. ಅದನ್ನು ಯಾವ ಗಂಡವು ಏನು ಮಾಡಬೇಕು ಅಂತ. ಈ ರೀತಿ ಅಶೋಕಪುರಂನಲ್ಲಿ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯ ಅಮ್ಮಂದಿರು ಪೂಜೆಗೊಳ್ಳುತ್ತಿದ್ದರು. ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯ ಭೈರವೇಶ್ವರ ಗಂಡು ದೇವತೆಗಳು ಸಹ ಪೂಜೆಗೊಳ್ಳುತ್ತಿದ್ದರು ಆವಾಗ. ಇವಾಗ ಯಾವ ಮೂಲದಿಂದ ಬಂದಿತ್ತು ದೇವತೆಗಳು, ಅದು ಇಂಪಾರ್ಟೆಂಟು. ನಾನು ಕಳೆದ ಸಾರಿ ಹೇಳಿದಾಗ ಎಲ್ಲಿ ವಿಜಯನಗರದಿಂದ ಮೈಸೂರಿಗೆ ಬಂದಂಥ ಕುಳುಗಳ ಬಗ್ಗೆ ಹೇಳಿದೆ. ಯಾವುದದು? ಚಕ್ರಕೇರಿ. ಅದೇ ರೀತಿ ಚಾಮುಂಡಿ ಬೀದಿ ಅಂತ ಒಂದಿದೆ, ಅದು ಊರಗಾಸ ಹತ್ರ. ಅವರು ಸಹ ವಿಜಯನಗರದ ಕಾಲದಿಂದ ಬಂದದ್ದು. ಚಕ್ರರು ಅಂತ ಹೇಳ್ತಾರೆ. ಅಂದರೆ ಇವರು ಊರೂರು ಸಾರದ ಅಸಾದಿಗಳು. ಇವರು ಅಸಾದಿ ಅಂತ ಹೇಳಿದ್ರೆ ಊರೂರು ಸುತ್ತಿ ಇಂಥ ದೇವರ ಪೂಜೆ, ಇಂಥ ಜಾತ್ರೆ ನಡೀತದೆ, ಇಂಥ ದೇವ್ರಿಗೆ ನೀವು ಪೂಜೆ ಮಾಡಬೇಕು, ದೇವತೆ ಪೂಜೆ ಬಂತು ಅಂತ ಅವ್ರು ಸಾರ್ಕೊಂಡು ಸೂರಸಾರ ಕುಂಡಣ್ಣ ಅಂತ ಒಬ್ಬರು ಇದ್ದರು. ಅವರಿಗೆ ಮಹಾಸಂಸ್ಥೆಯ ಅಧ್ಯಕ್ಷರು ಹೇಳ್ಬಿಡ್ತಿದ್ರು, ನೋಡಪ್ಪ ಇಂಥ ಸಮಯದಲ್ಲಿ ಆ ಕ್ಯಾಲೆಂಡರ್ ನೋಡಿ ಹೇಳ್ತಿದ್ರು, ಇಂಥ ಹಬ್ಬ ಬಿದ್ದರೆ ನೀ ಸಾವಿರ ಬಿಡಪ್ಪ ಅಂತ. ಅವ ಪ್ರತ್ಯೇಕವಾಗಿ ನಾಳೆ ಕೋಟಮರಾಮ ಹಬ್ಬ ಇದ್ದ ಅಂತ ಹೇಳಿದ್ರೆ ಹಿಂದಿನ ದಿನ ಬಂದು, ನಾಳೆ ಕೋಟಮರಾಮ ಹಬ್ಬ ಇದೆ ಕಣ್ರಮ್ಮ, ಹೇಳಲಿಲ್ಲ ಕೇಳಲಿಲ್ಲ ಅಂತ ಹೇಳ್ಬೇಡಿ, ನೀವು ಕೋಟಮರಾಮ ಹಬ್ಬಕ್ಕೆ ನೀವು ಪೂಜೆ ತಂಪನ್ನು ಹೊತ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಪೂಜೆ ಸಾರಿ ಹೋಗ್ತಿದ್ದ. ಅವನು ಪ್ರತಿಯೊಂದು ಬೀದರೂ ಸಾರ್ಕೊಂಡು ಹೋಗ್ತಿದ್ದ. ತಮಟೆ ಬಡ್ಕೊಂಡು ಸಾರ್ತಿದ್ದ. ಹೇಳಲಿಲ್ಲ ಕೇಳಲಿಲ್ಲ ಅಂತ ಅವರಿಗೆ ಅಸಾದಿಗಳು ಅಂತ ಹೇಳ್ತಾರೆ. ತಮಟೆ ಬಡ್ಕೊಂಡು ಸಾರ್ತಿದ್ದಂಥ ಜನಕ್ಕೆ ಅಸಾದಿಗಳು ಅಂತ ಹೇಳ್ತಾರೆ. ಹೀಗೆ ಹಬ್ಬಗಳ ಆಚರಣೆ ನಮ್ಮ ಸಂಸ್ಕೃತಿ, ದಲಿತ ಸಂಸ್ಕೃತಿ ಏನು ಒಂದಿದೆ, ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಒಳಗೆ ಬಂದಂಥ ದೇವತೆಗಳೇ ದಲಿತ ಸಂಸ್ಕೃತಿಯ, ದಲಿತ ಧಾರ್ಮಿಕ ವ್ಯವಸ್ಥೆಯ ಒಂದು ಪ್ರಧಾನ ದೇವತೆಗಳು. ಹೀಗಾಗಿ ಅಶೋಕಪುರಂನಲ್ಲಿ ಇನ್ನೂ ಒಂದು ದೇವತೆ ಇದೆ. ಅದರ ಕತೆ ವಿಶಿಷ್ಟವಾಗಿದೆ. ಗುಜ್ಜಮ್ಮ ಅಂತ ಮದ್ದೂರು ಕಡೆ ಬರ್ತದೆ. ಗುಜ್ಜಮ್ಮ ಅನ್ನೋ ಒಂದು ದೇವತೆ ಪೂಜೆಗೊಳ್ತಿದ್ರು.
ಎಲ್ಲಿ ಹೇಳ್ತಿಕ್ಕಿ ಗುಜ್ಜಮ್ಮ ದೇವತೆ ನಮ್ಮ ಮನದೇವರು. ನಾವು ಮದ್ದೂರು ಕಡೆಯಿಂದ ಬಂದದ್ದು. ಮದ್ದೂರಲ್ಲಿ ಈ ದೇವತೆ ಇದೆ. ಮದ್ದೂರಲ್ಲಿ ಒಂದು ಹಳ್ಳಿಯಲ್ಲಿ ಇಗ್ಲೂರಲ್ಲಿ ಗುಜ್ಜಮ್ಮ ಅನ್ನೋವಂಥ ದೇವತೆ ಇದೆ. ಆ ಗುಜ್ಜಮ್ಮನ ಒಂದು ಒಕ್ಕಲು ಅಶೋಕಪುರಂನಲ್ಲಿ ಇದೆ. ಮದ್ದೂರಿನಿಂದ ಬಂದಂಥ ಜನಗಳು ಆ ಗುಜ್ಜಮ್ಮನನ್ನು ಪೂಜೆ ಮಾಡ್ತಿದ್ರು. ಎಲ್ಲಿ? ಅಶೋಕಪುರಮಲ್ಲಿ ಪ್ರತಿ ವರ್ಷ ಯಾವಾಗ ಅಂತ ಹೇಳಿದ್ರೆ ಹಾಂ ಅಶೋಕಪುರಮಲ್ಲಿ ಯಾವ ದೇವಾಲಯ ಎಷ್ಟನೇ ಕ್ಲಾಸ್ನಲ್ಲಿ ಬರುತ್ತೆ? ದೇವಾಲಯ ಅದಕ್ಕಿರಲಿಲ್ಲ. ಗುಜ್ಜಮ್ಮನಿಗೆ ದೇವಾಲಯ ಇರಲಿಲ್ಲ. ನಾವು ಕುಳಗಳು ಅಷ್ಟೇ. ನಾವೇನು ಮಾಡ್ತಿದ್ವಿ ಅಂದರೆ ಈ ಗುಜ್ಜಮ್ಮನ ಕುಳಗಳು ಏನು ಮಾಡ್ತಿದ್ವು ಅಂತ ಹೇಳಿದ್ರೆ, ಮನೇಲಿ ಇದ್ದಂಥ ತ್ರಿಶೂಲವನ್ನು ಕಳಸವನ್ನು ತಗೊಂಡು ಎಲೆ ತೋಟಕ್ಕೆ ಹೋಗ್ತಿದ್ವಿ ನಾವು. ಮೆರವಣಿಗೆ ಮಾಡ್ಕೊಂಡು ಎಲೆ ತೋಟಕ್ಕೆ ಹೋಗಿ ಎಲೆ ತೋಟದಲ್ಲಿ ಪೂಜೆ ಆಗ್ತಿದ್ವು. ಅದು ಮಧ್ಯರಾತ್ರಿಯಲ್ಲಿ ಪೂಜೆ ಆಗ್ತಿತ್ತು. ಅಲ್ಲಿ ಬಸವನಗುಡಿ ತೋಟದ ಒಂದು ಕೊಳ ಇತ್ತು. ಆ ಕೊಳದ ಪಕ್ಕದಲ್ಲೇ ಈ ಗುಜ್ಜಮ್ಮನ ಪೂಜೆ ನಡೀತಿತ್ತು. ಆವಾಗ ಒಂದು 4-6 ಕುಟುಂಬ ನಾವಿದ್ವು. 4-6 ಕುಟುಂಬ ಹೋಗಿ ಅಲ್ಲಿ ಪೂಜೆ ಮಾಡಿ ಮಡಿ ಮಾಡಿ ಪೂಜೆ ಮಾಡಿ ಆ ಕೊಳದ ನೀರಿನಲ್ಲಿ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತಿದ್ರು. ಪೂಜೆಯನ್ನು ಮಾಡ್ತಿರ್ಬೇಕಾದ್ರೆ ಆ ದೇವತೆಗೆ ತೃಪ್ತಿ ಆದರೆ ನಾನು ತೃಪ್ತಿ ಹೊಂದಿದ್ದೀನಿ ಅಂತ ನೇರವಾಗಿ ಹೇಳ್ತಿದ್ರು. ನಿಮ್ಮ ಪೂಜೆಯಿಂದ ನಾನು ತೃಪ್ತಿಗೊಂಡಿನಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ನಾನು ಸಾಕಿ ಸರಿಸ್ತಿದ್ದೀನಿ, ನಿಮಗೆ ಒಳ್ಳೆಯದಾಗಲಿ ಹೋಗಿ ಅಂತ ಹೇಳ್ತಿದ್ರು ಅವಳು. ಕ್ರೂರವಾಗಿದ್ದರೆ ತಪ್ಪಾಗಿದ್ದ ಅಂತ ಹೇಳಿದ್ರೆ, ಇಂಥವರು ನಿಮಗೆ ತಪ್ಪು ಮಾಡಿದರೆ ನಾನು ಬಂದು ತೊಂದರೆ ಕೊಡ್ತೀನಿ, ಆ ತಪ್ಪನ್ನು ನೀವು ಸರಿಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ವಚನವನ್ನು ಕೊಡ್ತಿದ್ದ ಪೂಜೆ ಸಮಯದಲ್ಲಿ. ದೇವರು ಒಂದು ದೇವರು ಬಂದು ಗಂಡು ದೇವರಿಗೆ ಹೆಣ್ಣು ದೇವತೆ ಬರ್ತಿತ್ತು. ಒಕ್ಕಣ ಹೇಳ್ತಿದ್ರು. ಗಂಡು ದೇವರಿಗೆ ಹೆಣ್ಣು ದೇವತೆ ಆವಾಗನೇ ಆಗಿ ಆ ಒಂದು ವಚನವನ್ನು ಹೇಳ್ತಿದ್ರು ಅವಳು. ಅಂದರೆ ಅಲ್ಲಿ ಒಂದು ಭಯಂಕರ ವಾತಾವರಣ ಸೃಷ್ಟಿಯಾಗ್ತಿತ್ತು. ಎಲೆ ತೋಟ ಅಂತ ಹೇಳಿದ್ರೆ ಎಲೆ ತೋಟದ ಮಧ್ಯಕ್ಕೆ ಹೋಗ್ಬಿಟ್ಟು ಆ ಕೊಳದ ಪಕ್ಕದಲ್ಲಿ ಲೈಟ್ ಇಲ್ಲ, ಏನಿಲ್ಲ, ಎಂತಿವಿಲ್ಲ, ಬೆಂಕಿ ಹಾಕ್ತಿದ್ರು ಅಷ್ಟೇ ಅವರು. ಅವಾಗ ಅಲ್ಲಿ ಬಲಿ ಕೊಡ್ತಿದ್ರು. ಪ್ರಾಣಿಯ ಕುರಿನ ಬಲಿ ಕೊಟ್ಟು, ಕೋಳಿನ ಬಲಿ ಕೊಟ್ಟು, ಆ ತಲೆನ ಅಲ್ಲೇ ಬಿಟ್ಟು ಇವರು ಮನೆಗೆ ಮಾಂಸವನ್ನು ಮನೆ ತಗೊಂಬಂದು ಮಧ್ಯರಾತ್ರಿ ಪೂಜೆ ನಡೀತಿದ್ದು. ನಮ್ಮಲ್ಲಿ ಏನಪ್ಪ 2 ಗಂಟೆ 2:30 ಹೊತ್ತಿನಲ್ಲಿ ಪೂಜೆ ಮಾಡ್ತಿದ್ರು. ಆವಾಗ ಅಲ್ಲಿವರೆಗೂ ಹಸುಗೊದ್ದು ಇದ್ದಂಥ ಒಂದು ವ್ಯವಸ್ಥೆ ಇತ್ತು. ಕೋಳಿಯನ್ನು ಬಾಯಲ್ಲೇ ಕಚ್ಚಿ ಅದನ್ನು ಇದು ಮಾಡ್ತಿದ್ರು, ಬಲಿ ಕೊಡ್ತಿದ್ರು.